ಅಖಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಬೆಳ್ಳಿತಟ್ಟೆಯವರು. ಇವರು ವಿಶ್ವವಾಣಿ ಪತ್ರಿಕೆಯಲ್ಲಿ ವರದಿಗಾರರಾಗಿದ್ದರು. ಈ ಹಲವಾರು ಪತ್ರಿಕೆಗಳಲ್ಲಿ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಅವರು ಏನೇನು ಸಾಧನೆ ಮಾಡಿದ್ದಾರೆ ಏನು ಎತ್ತ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋದು. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಾವು ಏನೇನು ಇದು ಮಾಡಿದ್ರಿ? ಯಾವ ಫಸ್ಟ್ ಪತ್ರಿಕೆಯಲ್ಲಿ ಮೊದಲು ಯಾವುದ್ರಲ್ಲಿ ಬಂದ್ರಿ ಸರ್? ನೀವು ಹೇಳಿದಂಗೆ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿದ, ದೊಡ್ಡ ಸಾಧನೆ ಮಾಡಿ ಏನು ಮಾಡಿಲ್ಲ, ಎಲ್ಲರಂಗೆ ಸೇವೆ ಸಲ್ಲಿಸಿದ್ದೀನಿ ಅಷ್ಟೇ. ನಂದು ಮಾಸ್ಟರ್ ಡಿಗ್ರಿ ಜರ್ನಲಿಸಂ ಮುಗಿದ ನಂತರ ಮೈಸೂರಲ್ಲಿ ಅಲ್ಲಿ ವಿಜಯ ಕನಕ ಪತ್ರಿಕೆ ಸೇರ್ಕೊಂಡೆ. ಒಂದು ಸಣ್ಣ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೇವೆ, ಮಂಡ್ಯದಲ್ಲಿ ರಿಪೋರ್ಟರ್ ಆಗಿದ್ದೆ. ಆಮೇಲೆ ಬೆಂಗಳೂರು ಕಡೆ ಬಂದೆ. ಬೆಂಗಳೂರಲ್ಲಿ ವಿಜಯ ಕನ್ನಡದಲ್ಲಿದ್ದೆ. ಆನಂತರ ಚೆನ್ನೈಗೆ ಹೋಗಿದ್ದೆ, ಉದಯ ಟಿವಿ ಇದ್ದೆ ಸ್ವಲ್ಪ ಕಾಲ. ಹಾಗೆ ಆನಂತರ ಕನ್ನಡಪ್ರಭದ ಒಂದು 13 ವರ್ಷ ಇದ್ದೆ, ಅಲ್ಲಿ ಚೀಫ್ ರಿಪೋರ್ಟರ್ ಆಗಿದ್ದೆ. ಆದ್ರೆ ಮತ್ತೆ ವಿಶ್ವವಾಣಿಯಲ್ಲಿ ಈಶ್ವರ ಭಟ್ರ ಸ್ವಲ್ಪ ಅಲ್ಲಿ ವಿಶ್ವವಾಣಿ ಪತ್ರಿಕೆ ನ್ಯೂಸ್ ಎಡಿಟರ್ ಆಗಿದ್ದೆ. ಇವಾಗ ಸರ್ ಹುಟ್ಟಿ ಬೆಳೆದಿಲ್ಲ ಸರ್ ತಾವು? ನಾನು ಹುಟ್ಟಿ ಬೆಳೆದೆಲ್ಲ ಚಾಮರಾಜನಗರ ಮತ್ತೆ TNCಪುರ ಬಾರ್ಡರ್, ಚಾಮರಾಜನಗರ ಮತ್ತೆ ಮೈಸೂರು ಭಾಗದ ಸಂತೆಮರಳಿನ ಗ್ರಾಮದಲ್ಲಿ ಹುಟ್ಟಿ ಬೆಳೆದೆ. ಹೈಸ್ಕೂಲು ಮತ್ತೆ ಎಜುಕೇಶನ್ ಆಯಿತು. ಆನಂತರ ಮೈಸೂರು ಓದಿದ್ದು. ಉಳಿದಂತೆ ನಾನು ಪತ್ರಿಕೋದ್ಯಮದಿಂದ ಸ್ವಲ್ಪ ಆಕರ್ಷಿತವಾಗಿ ಬರಿತಾ ಇದ್ದೆ. ಅವಾಗೆಲ್ಲ ಚಂದನ ವಾಹಿನಿಯಲ್ಲಿ ವಾರ್ತೆಗಳು ನೋಡ್ತಾ ಇದ್ದಲ್ಲ, ಅದರಿಂದ ನಾವು ಮತ್ತೆ ಪೇಪರ್ ಓದ್ತಿದ್ದೆ. ನಮ್ಮ ತಂದೆ ಮಾಸ್ಟರ್ ಆಗಿದ್ರಿಂದ ಅವರ ಪ್ರಭಾವ ಜಾಸ್ತಿ ಇತ್ತು. ಪತ್ರಿಕೆ ಓದ್ತಾ ಇದ್ದೆ, ಖಾದ್ರಿ ಚಾಮನ ಕನ್ನಡ ಪ್ರಭಾವ ಓದ್ತಾ ಇದ್ದೆ. ಅವಾಗೆಲ್ಲ ಆ ಪ್ರಭಾವದಿಂದ ನಾವು ಈ ಫೀಲ್ಡ್ ಬರಬೇಕು ಅಂತ ಅನ್ಸ್ಕೊಂಡು ಅದನ್ನೇ ಓದಕ್ಕೆ ಶುರು ಮಾಡ್ತಾ ಇದ್ದೆ. ಮೊದಲು ಪತ್ರಿಕೆ ಫಸ್ಟ್ ಮಾಡಿದ್ದೆ ಯಾವುದು? ಫಸ್ಟ್ ನಾನು ಮೈಸೂರಲ್ಲಿ, ಮಂಡ್ಯದಲ್ಲಿ MA ಮುಗಿಸಿದ ನಂತರ ಮಂಡ್ಯಕ್ಕೆ ಬಂದೆ. ಮಂಡ್ಯ ಸುದ್ದಿ ಅಂತ ಪತ್ರಿಕೆ ತುಂಬಾ ತೀರ್ಕೊಬಿಟ್ರು. ಆನಂತರ ನಾನು ಮತ್ತೆ ವಿಜಯ ಕನ್ನಡ ಪೇಪರ್ ಸ್ಟಾರ್ಟ್ ಆಯ್ತು, ಅದ್ರ ಜೊತೆಗೆ ಸೇರ್ಕೊಂಡೆ. ಪತ್ರಿಕೆ ಆರಂಭ ಆದಲ್ಲಿ ಸೇರ್ಕೊಂಡೆ. ಆನಂತರ ವಿಜಯ ಕರ್ನಾಟಕ ನಂತರ ಕನ್ನಡ ಪ್ರಭ, ಉದಯ ಟಿವಿ, ಮತ್ತೆ ಕನ್ನಡ ಪ್ರಭದಲ್ಲಿ ವಿಶ್ವವಾಣಿ ಬಂತು. ಉದಯ ಟಿವಿ ಯಾವ ಟೈಮಲ್ಲಿ ಇದ್ದೀವಿ ನಿಮ್ಮಲ್ಲಿ? ಉದಯ ಟಿವಿಯಲ್ಲಿ ಚೆನ್ನೈಗೆ ಸ್ವಲ್ಪ ದಿನ ಶಿಫ್ಟ್ ಮಾಡಿದ್ರು. ಆ ಕಾಲದಲ್ಲಿ ಒಂದು ಸ್ವಲ್ಪ ಒಂದು 1.5 ವರ್ಷ 2 ವರ್ಷ ಹತ್ರ ಉದಯ ಟಿವಿ ನಾನು 1 ವರ್ಷದ ಮೇಲಿದ್ದೆ, ಚೆನ್ನೈಲಿದ್ದೆ. ಶಿಫ್ಟ್ ಆದಾಗ ಅಷ್ಟು ಬೇಗ ಅಷ್ಟೊತ್ತಿಗೆ ನಾನು ವಾಪಸ್ ಈ ಸಂಜೆಗೆ ಬಂದೆ. ಅಲ್ಲೊಂದು ಕೆಲ ಕಾಲ ಚೀಫ್ ರಿಪೋರ್ಟರ್ ಆಗಿ ಕೆಲಸ ಮಾಡಿ ಈ ಸಂಜೆ ಅಷ್ಟೊತ್ತಿಗೆ ಮತ್ತೆ ವಾಪಸ್ ವಿಜಯ ಕನ್ನಡ ಬಂದೆ. ವಿಜಯ ಕನ್ನಡ ಮತ್ತೆ ಮೈಸೂರು ಟ್ರಾನ್ಸ್ಫರ್ ಮಾಡಿದ್ವಿ. ಹಂಗೆ ಎಲ್ಲ ಕಡೆ ಸುತ್ತಾಡಿ ನಮಗೆ ಓಡಾಡಿದ ಅನುಭವ ಮತ್ತೆ ಪತ್ರಿಕೋದ್ಯಮದಲ್ಲಿ ಹೋರಾಟ ಮಾಡಿದ ಅನುಭವ, ಬರೆದಿದ್ದ ಅನುಭವ, ಓದಿದ ಅನುಭವ ಒಂದಷ್ಟು ಆಗಿದೆ. ಬಟ್ ಅದನ್ನೇ ನಾವು ಸಾಧನೆ ಅಂತ ನೆನ್ಕೊಳಕ್ಕಾಗಲ್ಲ. ಇವೆಲ್ಲ ಸಹಜವಾಗಿ ಆಗುವಂಥದ್ದು. ಬಟ್ ಇದೆಲ್ಲ ನನಗೆ ಸಾಕಷ್ಟು ಕಲ್ತಿದ್ದೀನಿ. ಹಾಗಾಗಿ ಅದು ಇವತ್ತು ಏನೋ ಒಂದು ಈ ಕ್ಷೇತ್ರದಲ್ಲಿ ಇನ್ನೂ ಮುಂದುವರೆಯೋದಕ್ಕೆ ನನಗೊಂದು ಶಕ್ತಿ ಕೊಟ್ಟಿದೆ. ಅದನ್ನು ಈಗ BBMP ತಾವೇನು ತುಂಬ ಅಲ್ಲಿ ತುಂಬ ಕೆಲಸ ಮಾಡೋದಂತ ಸುಮಾರು ಜನಕ್ಕೆ ಕೋವಿಡ್ ಟೈಮ್ನಲ್ಲಿ ಅದನ್ನೆಲ್ಲ ಅದ್ರ ಬಗ್ಗೆ ಹೇಳ್ಬೋದಾ? BBMPಯಲ್ಲಿ ನನಗೆ ರಾಮಚಂದ್ರಪ್ಪನವರು ಮೇಯರ್ ಆಗಿದ್ದಾಗ ನಾನು BBMPಗೆ ಜಾಯ್ನ್ ಆಗಿದ್ದ. ಅಂದ್ರೆ BBMP ಬೀಟ್ ಮಾಡಕ್ಕೆ ಅಲ್ಲಿ ತುಂಬಾ ಎಲ್ಲ BBMP ಎಲ್ಲ 8 ವಲಯಗಳು. ಅವಾಗ ನಾನು ಶುರು ಮಾಡಿದಾಗ 99 ವಾರ್ಡ್ ಇತ್ತು, 100 ವಾರ್ಡ್ ಇತ್ತು. ಆನಂತರ 198 ವಾರ್ಡ್ ಆಯ್ತು. ಪ್ರತಿ ವಾರ್ಡ್ಗೂ ಹೋಗ್ತೀನಿ. ನಮ್ಮಲ್ಲಿ ಕನ್ನಡ ಪ್ರಭದಲ್ಲಿ ವಾರ್ಡ್ ವಾಚ್ ಅಂತ ಶಿವಸುಬ್ರಹ್ಮಣ್ಯ ಅವರು ಮಾಡ್ತಾ ಇದ್ರು. ಅದು ಸುಮಾರು ಹೆಚ್ಚು ಕಡಿಮೆ 80 ವಾರ್ಡ್ ನಾನು ಪರ್ಸನಲ್ ಆಗಿ ಸುತ್ತಿದ್ದೀನಿ. ಪ್ರತಿ ವಾರ್ಡಲ್ಲೂ ಯಾವ ಪೋಸ್ಟ್ ಆಫೀಸಲ್ಲಿ ಬರುತ್ತೆ, ಆಸ್ಪತ್ರೆಯಲ್ಲಿ ಬರುತ್ತೆ, BBMP ವಾರ್ಡ್ ಅಲ್ಲಿ ಬರುತ್ತೆ, ವಾರ್ಡ್ ಆಫೀಸಲ್ಲಿ ಬರುತ್ತೆ, ಅವ್ರ ಹೆಸರೇನು, ಅಲ್ಲಿ ಇಂಜಿನಿಯರ್ ಯಾರು, ಮತ್ತೆ ಅಲ್ಲಿ ಜಲಮಂಡಳಿ ಆಫೀಸಲ್ಲಿ ಬರುತ್ತೆ, ಎಲ್ಲ ಗೊತ್ತಿತ್ತು. ದೇವಸ್ಥಾನ ಎಷ್ಟಿದಾವೆ, ಮತ್ತೆ ಅಲ್ಲಿ ಸ್ಟಾರ್ ನಟರು ಯಾರಿದ್ದಾರೆ, ಮತ್ತೆ ಸೈನಿಕರು ಯಾರಿದ್ದಾರೆ, ಅಂದ್ರೆ ಹೋರಾಟ ಮಾಡಿದ್ರು, ಅಂದ್ರೆ ಸೆಲೆಬ್ರಿಟಿಗಳು ಎಷ್ಟು ಜನ ಇದ್ದಾರೆ, ಎಲ್ಲವನ್ನೂ ಪಟ್ಟಿ ಮಾಡಿ ಅದ್ರಲ್ಲಿ ಬರಿಬೇಕಾಗಿತ್ತು. ಇದರಲ್ಲಿ ವಾರ್ಡ್ ವಾಚ್ ಅಲ್ಲಿ ಅದಷ್ಟು ಸಮಗ್ರ ಮಾಹಿತಿ ಒಳಗೊಂಡ ಒಂದು ತುಂಬಾ ಚೆನ್ನಾಗಿತ್ತು. ಆ ತರದೊಂದು 90 ವಾರ್ಡ್ ನಾನೇ ಮಾಡಿದ್ದೆ. ಹಂಗಾಗಿ ತುಂಬಾ 100 ವಾರ್ಡ್ 90 ವಾರ್ಡ್ ಮಾಡಿದ್ದೆ. ಅವಾಗ 90 ವಾರ್ಡ್ ಮಾಡಿದ್ದೆ. ಅಂದ್ರೆ BBMP ಎಸ್ಪೆಷಲಿ BBMPಯ ಎಲ್ಲಾ ಬಹುತೇಕ ವಾರ್ಡ್ಗಳು ನನಗೆ ಸ್ವಲ್ಪ ಪರಿಚಯ, ಇವತ್ತಿಗೂ ಕೂಡ ಪರಿಚಯ. ಅಲ್ಲಿ ವಾರ್ಡ್ಗಳು, ಸ್ಕೂಲ್ ಎಷ್ಟಿದೆ, ಆಸ್ಪತ್ರೆ ಎಷ್ಟಿದೆ, ಎಲ್ಲ ಹೆರಿಗೆ ಆಸ್ಪತ್ರೆ ಏನು, ಮತ್ತೆ ಅಲ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ, ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಅಷ್ಟು ಸುತ್ತಾಡಿದೆ. BBMP ಬಗ್ಗೆ ನಂಗೆ ಹೆಚ್ಚು ಮಾಹಿತಿ. ಮತ್ತೆ ಅಲ್ಲಿ ಎಲ್ಲಾ ವಿಭಾಗದಲ್ಲೂ ಕೂಡ ಸ್ಟೋರಿ ಬರ್ದಿದೆ. ಆರೋಗ್ಯ ವಿಭಾಗ, ಮತ್ತೆ ಇಂಜಿನಿಯರಿಂಗ್ ಸೆಕ್ಷನ್, ಮತ್ತೆ ನೇಚರ್ ವರ್ಕ್ಸ್, ಪ್ರಾಜೆಕ್ಟ್, ಎಲ್ಲಾ ಬಗ್ಗೆನೂ ಬರಿತಾ ಇದ್ದೆ. BBMP ಬಗ್ಗೆ ಜಾಸ್ತಿ ನನಗೆ ಆಸಕ್ತಿ. ಜೊತೆ ತುಂಬಾ ಒಳನುಗ್ಗಿ ಸುದ್ದಿಗಳನ್ನ, ಅಲ್ಲಿ ನಡೆಯೋ ಅಕ್ರಮಗಳು, ಅವ್ಯವಸ್ಥೆಗಳ ಬಗ್ಗೆ ಬರಿತಾ ಇದೆ. ಒಳ್ಳೆ ಸ್ಟೋರಿಗಳನ್ನು ಬರೀತಿದೆ. ಅದಕ್ಕೆ BBMP ಬಗ್ಗೆ ಜಾಸ್ತಿ ನನಗೆ ಆಸಕ್ತಿ. ಹಾಗಾಗಿ ಅಲ್ಲಿ ಪತ್ರಕರ್ತರಿಗೆ ಅಷ್ಟು ಆದ್ಯತೆ ಇರಲ್ಲ. ಪಾಪ ತುಂಬಾ ಜನ ಪತ್ರಕರ್ತರು ಹಗಲು ರಾತ್ರಿ ದುಡಿಯೋರು. ಆಮೇಲೆ ಆಗ
ಸಿದ್ದಯ್ಯನವರು ಕಮಿಷನರ್ ಇದ್ದಾಗ ರಾತ್ರಿ ಎಲ್ಲ ಪತ್ರಕರ್ತನ ಕರ್ಕೊಂಡು ವಿಸಿಟ್ ಕರ್ಕೊಂಡು ಹೋಗ್ತಾರೆ. ರಾತ್ರಿ 12:30 1 ಗಂಟೆ 2 ಗಂಟೆವರೆಗೂ ವಿಸಿಟ್ ಮಾಡ್ತೀವಿ. ಅವಾಗ ಒಂದು ಟೀ ಕಾಫಿ ಪಾಪ ಏನು ಸಿಗ್ತಿರ್ಲಿಲ್ಲ, ಪತ್ರಕರ್ತರು ಟೈಮ್ಗೆ ಊಟ ಮಾಡ್ತಿರ್ಲಿಲ್ಲ, ನಿದ್ರೆ ಮಾಡ್ತಿರ್ಲಿಲ್ಲ, ಅವ್ರ ಸೌಲಭ್ಯ ಕಡಿಮೆ ಇತ್ತು. ಆಗ ನಾವೊಂದು ಪ್ಲಾನ್ ಮಾಡಿದ್ವಿ. ನಮ್ಮ ಸಂಪತ್ ರಾಜ್ ಅವ್ರ ಮೇಯರ್ ಇದ್ದಾಗ ಅವ್ನು ಪ್ಲಾನ್ ಮಾಡಿ ಪತ್ರಕರ್ತರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ, ಅಂದ್ರೆ ಏನೋ ಆಸ್ಪತ್ರೆ ಸೇರಿದಂತ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಒಂದ್ ಸ್ವಲ್ಪ ಹಣಕಾಸಿನ ಸಹಾಯ ಮಾಡಿ ಸರ್ ಅಂತ ಕೇಳ್ಕೊಂಡಾಗ ಅವರು ಆತರ ನೇರವಾಗಿ ಹಣಕಾಸು ಸಹಾಯ ಮಾಡಕ್ ಬರಲ್ಲ. ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇದೆಲ್ಲ ಆರೋಗ್ಯ ಇಲಾಖೆದು, ಅದರ ನಿಯಮದ ಅಡಿಯಲ್ಲಿ ಏನಾದ್ರು ನಾನು ನಿಮ್ಗೆ ಚಿಕಿತ್ಸಾ ವೆಚ್ಚ ಬರ್ಸ್ಕೊಡಕ್ಕೆ ಮಾಡ್ಬೋದು. ಆವಾಗ ಕಮಿಷನರ್ಗೆಲ್ಲ ಕೇಳ್ಕೊಂಡು ನಾವು ಮಂಜುನಾಥ್ ಪ್ರಸಾದ್ ಪಾಪ ಸಹಾಯ ಮಾಡಿದ್ರು. ಅದೊಂದು ಸ್ಕೀಮ್ ತಂದ್ವಿ ನಾವು, ಅದಕ್ಕೊಂದು ಕಮಿಟಿ ಮಾಡಿ, ಆ ಕಮಿಟಿಲಿ ನಾನು ಇದ್ದೆ. ನಾವೇ ಅದಕ್ಕೆ ಗೈಡ್ಲೈನ್ಸ್ ಎಲ್ಲ ಫ್ರೇಮ್ ಮಾಡಿ, ಆರೋಗ್ಯ ಅಧಿಕಾರಿಗಳನ್ನ ಸೇರಿಸ್ಕೊಂಡು ಫ್ರೇಮ್ ಮಾಡಿ ರೂಲ್ಸ್ ಮಾಡಿ, ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಅದೊಂದು ಪತ್ರಕರ್ತರ ಚಿಕಿತ್ಸೆ ತಗೊಂಡಾಗ ಅದರ ವೆಚ್ಚ ಬರ್ಸೋದಕ್ಕೆ ಆ BBMP ವ್ಯಾಪ್ತಿಯೆಲ್ಲ ಪತ್ರಕರ್ತರು ಏನ್ ಕೆಲಸ ಮಾಡ್ತಾರೆ ವೆಚ್ಚ ಬರ್ಸೋದಕ್ಕೆ 2 ಕೋಟಿ ರೂಪಾಯಿನ ಬಜೆಟ್ ಅಲ್ಲಿ ಇರಿಸಿದ್ವಿ. 1 ವರ್ಷ ಬಂತು, ಪ್ರತಿ ವರ್ಷ ಸ್ಟಾಪ್ ಮಾಡಕ್ ಹೋದ್ರು. ಮತ್ತೆ ಗೋಪಾಲ್ ಅವರು ಬಂದ್ರು, ಗೋಪಾಲ್ ಅವರು ಸಚಿವರಾಗಿದ್ರು, ಅವ್ರ ಬೆನ್ನತ್ತಿ ಅವ್ರ ಹತ್ರ 2 ಕೋಟಿ. ಅದು ಹಂಗಂಗೆ ಈಗ ನಾವು ಕೇಳದೇ ಇದ್ರು BBMP 2 ಕೋಟಿ ರೂಪಾಯಿ ಈಗ ಮೀಸಲಿಡ್ತಾ ಇದೆ ಬಜೆಟ್ ಪತ್ರಕರ್ತರ ಚಿಕಿತ್ಸೆಗೆ. ಹಾಗಾಗಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಈಗ ಅದು ಕಮಿಟಿ ಏನ್ ಬೇಕಲ್ಲ ಅಧಿಕಾರಿಗಳನ್ನ ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಅದನ್ನ ಆಧಾರವಾಗಿ ಇಟ್ಕೊಂಡು KWG ದವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದಷ್ಟು ಮಾಡಿದ್ರು. ನಾನೊಂದಷ್ಟು ಸಹಕಾರ ಕೊಡ್ತೀನಿ. ಚಾಮರಾಜನಗರ, ಬೀದರ್ಲ್ಲಿ ಮಾಡ್ತೀವಿ, ಮತ್ತೆ ಚಿಕ್ಕಮಂಗ್ಳೂರ್ ಮಾಡ್ತಾ ಇದ್ದಾರೆ, ಹಾಸನದಲ್ಲಿ ಮಾಡಿದ್ರು, ತುಂಬಾ ಕಡೆ ಮಾಡಿದ್ರು. ನಗರಸಭೆ ಪುರಸಭೆಗಳಲ್ಲಿ ಅದನ್ನ ಜಾರಿ ಮಾಡಿ ಪತ್ರಕರ್ತರಿಗೆ ಇಂತಿಷ್ಟು ಹಣ ಅಂತ ತೆಗೆದಿರಿಸಿ ಅದನ್ನ ಚಿಕಿತ್ಸಾ ವೆಚ್ಚಕ್ಕೆ ಬರ್ಸೋ ರೀತಿ ಪ್ಲಾನ್ ಮಾಡ್ತಾರೆ. ಚೆನ್ನಾಗಾಗ್ತದೆ. ಸರ್, ಈಗ ಜಿಲ್ಲೆಗಳು ಆಗ್ಬೇಕು. ಸರ್, ಈಗ ಒಬ್ಬ ಪತ್ರಕರ್ತರಿಗೆ ಹುಷಾರಿಲ್ಲ ಅಂದ ತಕ್ಷಣ ಏನ್ ಮಾಡ್ಬೇಕು ಮೊದಲು ಅವರು? ಅಥವಾ ಪರಿಹಾರ ನಿಧಿ ಅಪ್ಲೈ ಮಾಡ್ಬೇಕಂದ್ರೆ ಪರಿಹಾರ ನಿಧಿ ಅವ್ರ ಒಂದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೊಂಡು ಕೊಡ್ಬೇಕು, ಅರ್ಜಿ ಸಲ್ಲಿಸಬೇಕು, ಮೂಲ ದಾಖಲೆಗಳ ಸಮೇತ ಸಲ್ಲಿಸಬೇಕು. ಒಟ್ಟಿಗೆ ಮೂಲ ದಾಖಲೆಗಳು, ಒರಿಜಿನಲ್ ಬಿಲ್ ಏನಿದೆ ಬಿಲ್ ಸಮೇತ ಕೊಡ್ಬೇಕು. ಬಿಲ್ ಕೊಟ್ರೆ ಅವರು ಅದು ಹಂತ ಹಂತವಾಗಿ ಅದು ಮುಂದಕ್ಕೆ ಹೋಗಿ ಆರೋಗ್ಯ ಇಲಾಖೆಯವರು ಅದನ್ನ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ನೀವು ಸ್ಪಾಟ್ ವಿಸಿಟ್ ಮಾಡ್ತಾರೆ, ವಾರ್ಡ್ ಇಂಜಿನಿಯರ್ ಯಾರು ಸಂಬಂಧಪಟ್ಟ ಆ ಚಿಕಿತ್ಸೆ ತಗೊಂಡಿದ್ದಾನೆ ವ್ಯಕ್ತಿ ಇಷ್ಟು ವೆಚ್ಚ ಆಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಅವನು ಇಷ್ಟು ಅಂತ ಶಿಫಾರಸ್ ಮಾಡ್ತಾನೆ. ಅದು ಆಡಳಿತಾಧಿಕಾರಿ ಇದ್ರೆ ಆಡಳಿತ ಅಧಿಕಾರಿ ಅಥವಾ ಮೇಯರ್ ಇದ್ರೆ ಮೇಯರ್ ಇಷ್ಟು ಅಂತ ದುಡ್ಡು ಬರೀತಾರೆ. ಅಪ್ ಟು 2 ಲಕ್ಷದವರೆಗೂ ಕೊಡೋಕೆ ಅವಕಾಶ ಇದೆ. ಅದಕ್ಕೆ ಜಾಸ್ತಿನೂ ಕೊಡ್ಬೋದು, ಬಟ್ ಲಿಮಿಟ್ ಇರೋದು 2 ಲಕ್ಷ. ಎಷ್ಟು ದಿನದಲ್ಲಿ ಆಗುತ್ತೆ ಒಂದ್ಸತಿ ಅಪ್ಲಿಕೇಶನ್ ಕೊಟ್ಟ ತಕ್ಷಣ? ಎಷ್ಟು ದಿನ ಅಪ್ಲಿಕೇಶನ್ ಕೊಟ್ರೆ ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಡಿಲೇ ಆಗ್ತಾ ಇದೆ. ಮೊನ್ನೆ ನಾವು BBMP ಆಯುಕ್ತರು ಹೊಸ ಆಯುಕ್ತರ ಹತ್ರ ಹೋಗಿ ಕೇಳ್ಕೊಂಡಿದ್ವಿ. 12 ಟೇಬಲ್ ದಾಟಬೇಕು ಅಧಿಕಾರಿಗಳು, ಎಲ್ಲಾ ಡಿವಿಷನ್ಗೆ ಹೋಗ್ಬೇಕು. ಒಂದ್ಸರಿ ತಗೊಳೋದಕ್ಕೆ ಮಿನಿಮಮ್ 4-5 ತಿಂಗಳು ಆಗ್ತದೆ. ಪಾಪ ಅಷ್ಟು ಪೇಷಂಟ್ ತುಂಬಾ ಕಷ್ಟಪಡ್ಬೇಕಾಗ್ತದೆ ಪತ್ರಕರ್ತರು. ಹಾಗಾಗಿ ಇದನ್ನ ಆದಷ್ಟು ಶಾರ್ಟ್ ಮಾಡ್ಕೊಡಿ, ನಮ್ಗೆ ಆದಷ್ಟು PRO ಮೂಲಕ ಇದನ್ನ ಜಾರಿ ಮಾಡ್ಬೇಕು, ಆ ತರ ಮಾಡ್ಕೊಡಿ. ಈಗ ವೆಲ್ಫೇರ್ಗೆ ಹೋಗ್ತಾ ಇದೆ. ವೆಲ್ಫೇರ್ಗಿಂತ PRO ಕೊಟ್ರೆ ಪತ್ರಕರ್ತರು ಯಾರು ಅಂತ PRO ಗೊತ್ತಿರುತ್ತೆ. ಸಾರ್ವಜನಿಕ ಸಂಪರ್ಕ ವಿಭಾಗದಿಂದ ಇದು ಜಾರಿ ಆಗೋ ರೀತಿ ಮಾಡಿ ಅಂತ ಕೇಳ್ಕೊಂಡಿದ್ವಿ. ಒಪ್ಕೊಂಡಿದ್ದಾರೆ ಕೂಡ. ಮೋಸ್ಟ್ಲಿ ಇನ್ನೊಂದು 15 ದಿನ, 1 ತಿಂಗಳ ಆರ್ಡರ್ ಆಗಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಒಂದು 15 ದಿನದಲ್ಲಿ ಬರೋದು. 15 ದಿನದಲ್ಲಿ ಆಗೋದು ಕಷ್ಟ ಇದೆ. 1-1.5 ತಿಂಗಳಲ್ಲಿ ಆಗುತ್ತೆ ಅಂತ. ಯಾಕಂದ್ರೆ BBMP ವ್ಯವಸ್ಥೆ ಸ್ವಲ್ಪ ನಿಧಾನ, ನಿಮ್ಗೆ ಗೊತ್ತಿದೆ. ಸ್ವಲ್ಪ 1-1.5 ತಿಂಗಳಲ್ಲಿ ಆಗುತ್ತೆ ಅಂತ. ಸರಿ, ಅದಾದ್ಮೇಲೆ ನಂತರ ಈಗ ನೀವು ಪತ್ರಿಕೋದ್ಯಮ ರಿಪೋರ್ಟಿಂಗ್ ಬರೋದಾಗುತ್ತೆ, ತಾವು ಯಾವ್ದ್ರಲ್ಲಿ ಮೇಜರ್ ಆಗಿ ಮಾಡಿದಂಥದ್ದು? ಮೇಜರ್ ಆಗಿ ತಾವು ಮಾಡಿದಂಥ ಇನ್ಸಿಡೆಂಟ್ಸ್ ಯಾವ್ದಾರು ಇದೆಯಾ? ಮೇಜರ್ ಇನ್ಸಿಡೆಂಟ್ಸು ಎಲ್ಲ ರಾಜಕಾರಣದ ಬಗ್ಗೆ ಜಾಸ್ತಿ ಬರ್ತೀವಿ. ಸಿವಿಲ್, ನೀವು ಇವ್ರನ್ನ IAS ಆ ಥರದವ್ರು ಇಂಟರ್ವ್ಯೂ ಮಾಡಿದ್ರಿ. ಸಿವಿಲ್ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಬರ್ತಾ ಇದೆ. BBMP ಅಂದ್ರೆ ಬೆಳ್ಳಿ ತಟ್ಟೆ ಅನ್ನೋ ರೀತಿಯಲ್ಲಿ BBMP ಸ್ಟೋರಿಗಳಂದ್ರೆ ಬೆಳ್ಳಿ ತಟ್ಟೆ ಬರೀತಾರೆ. ಆನಂತರ ನನ್ನ ಪೊಲಿಟಿಕಲ್ ಪ್ರಿನ್ಸಿಪಲ್ ಕರೆಸ್ಪಾಂಡ್ ಆದ್ಮೇಲೆ ರಾಜಕಾರಣದ ಬಗ್ಗೆ ಬರೆಯಕ್ಕೆ ಶುರು ಮಾಡಿದೆ, ಅಧಿಕಾರಿಗಳ ಬಗ್ಗೆ ಬರೆಯಕ್ಕೆ, ಮತ್ತೆ ಇಲ್ಲಿ ಆಗೋ ಅಕ್ರಮಗಳ ಬಗ್ಗೆ ಇಲಾಖೆಗಳಲ್ಲಿ ಒಳ ಹೊಕ್ಕು ಬರೆಯಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮ ವಿಶ್ವೇಶ್ವರ ಭಟ್ರು ಒಂದು ಐಡಿಯಾ ಕೊಟ್ಟರು, IAS ಆಫೀಸರ್ಗಳು ಇಂಟರ್ವ್ಯೂ ಮಾಡಿದ್ರು, ನೋಡೋಣ ಅವ್ರಿಗೆ ಹೆಂಗಿರುತ್ತೆ ಅಂತ ಒಂದು ಪ್ರಯೋಗ ಮಾಡಿದ್ರು. ನಾವು ಪ್ರಯೋಗ ಮಾಡೋಕ್ಕೆ ಹೋಗಿಲ್ಲ, ಬರೆಯೋಕೆ ಶುರು ಮಾಡ್ಬಿಟ್ಟು ಅವ್ರು ಖುಷಿ ಆಗ್ಬಿಟ್ಟು ಮೆಚ್ಕೊಂಡು ಕಂಟಿನ್ಯೂ ಮಾಡಿದ್ರು. ಅವ್ರು ಅರ್ಧ ಪೇಜ್ ಬರಿ ಅಂತ ಹೇಳಿದವರು ನಾನು ನಮ್ಮ ಸಕ್ಸಸ್ ಆಗಿರೋ ರೀತಿ ನೋಡಿ ವಿಶ್ವೇಶ್ವರ ಭಟ್ರು ನಮಗೆ ಒಂದು ಪೇಜೇ ಕೊಟ್ಟರು, ಬರೀರಿ ಬೆಳಿತಾರೆ. ಮತ್ತೆ ಇವತ್ತು ಈ ಸ್ಥಾನಕ್ಕೆ ಬರೋದಕ್ಕೆ ವಿಶ್ವೇಶ್ವರ ಭಟ್ರ ಕಾಣಿಕೆ ತುಂಬಾ ಇದೆ. ಇಲ್ಲಾಂದ್ರೆ ನಾನು ಈ ಹಂತಕ್ಕೆ ಬೆಳೆಯಕ್ಕೆ ಆಗ್ತಿರ್ಲಿಲ್ಲ. ಅವ್ರು ನಾನು ಬೆಂಚ್ ಕಟ್ಟಿದ್ದು, ಉತ್ತೇಜನ ಕೊಟ್ಟಿದ್ದು, ಇಲ್ಲಾಂದ್ರೆ ನನಗೆ ನಾನು ಈ ಲೆವೆಲ್ಗೆ ಆಗ್ತಾನೆ ಇಲ್ಲ. IAS ಆಫೀಸರ್ ಅರ್ಧ ಪೇಜ್ಗಿಂತ ಜಾಸ್ತಿ ಅವಕಾಶ ಕೊಟ್ಟು ಹೆಚ್ಚು ಕಡಿಮೆ 100-120 IAS ಆಫೀಸರ್, IPS, IRS ಆಫೀಸರ್ಗಳು ಬರೆದು ಅವರು ಎಲ್ಲೆಲ್ಲಿದ್ದಾರೆ, ಹೇಗಿದ್ರು, ಹೆಂಗೆ IAS ಪಾಸ್ ಮಾಡಿದ್ರು, ಎಷ್ಟು ಶ್ರಮ ಪಟ್ಟರು. ಯಾರೋ ಒಬ್ರು IAS ಆಫೀಸರ್ 9 ಅಟೆಂಪ್ಟ್ ಅಲ್ಲಿ 8 ಅಟೆಂಪ್ಟ್ ಫೇಲ್, 9ನೇ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ. ಇವತ್ತು ನಮ್ಮ ಸೀನಿಯರ್ IAS ಆಫೀಸರ್ ಒಂದೊಂದ್ ಕಡೆ ಇದಾಗಿದೆ, ಸೆಕ್ರೆಟರಿ ಆಗಿದ್ದಾರೆ. ಹಾಗಾಗಿ ಈ ತರ ಸುಮಾರು ಉದಾಹರಣೆಗಳು. ಒಬ್ಬ IAS ಆಫೀಸರ್ ಹಿಂದಿನ ಹೋರಾಟ ಹೇಗಿದೆ ಅಂತ ಸುಮಾರು ತಿಳ್ಕೊಳಕ್ ನನಗೆ
ವಿಶ್ವೇಶ್ವರ ಭಟ್ರಿಂದ ಅನುಕೂಲ ಆಯ್ತು. ಅದು ನೀವು ಅದ್ರ ಮೆಚ್ಚುಗೆ ಆದಂಥ ಒಂದು ಲೇಖನ ಯಾವ್ದು ಅದು ತುಂಬ ಚೆನ್ನಾಗಿರುವಂಥದ್ದು, ತುಂಬ ಚೆನ್ನಾಗಿದೆ. ಒಂದೊಂದು ವಿಭಿನ್ನವಾಗಿದೆ, ಹ್ಮ್. ಒಬ್ಬರದು ಅಂತ ಹೇಳಕ್ಕ ಒಬ್ಬರು ಎಲ್ಲಕ್ಕಿಂತ ಮೆಚ್ಚುಗೆ ಆಗಿದ್ದು ನನಗೆ ಹ್ಮ್. ನಮ್ಮ ತಾಮ ವಿಜಯ ಭಾಸ್ಕರ್ ಸರ್ ಅವರು, ಹ್ಮ್. ಅವರು ಚೀಫ್ ಸೆಕ್ರೆಟರಿ ಆಗಿದ್ರು. ಹ್ಮ್. ಅವರು ನಮ್ಮ ಬಿನ್ನಿಪೇಟೆ ಬಿನ್ನಿ ಮಿಲ್ ಹ್ಮ್. ಅಲ್ಲಿ ಅವ್ರ ತಂದೆ ಜೊತೆ ಬಾಳೆಹಣ್ಣು ವ್ಯಾಪಾರ ಮಾಡ್ತಾರೆ. ಹ್ಮ್. ತಂದೆ ಜೊತೆ ಬಾಳೆಹಣ್ಣು ವ್ಯಾಪಾರ ಮಾಡ್ತಾರೆ. ಹ್ಮ್. ಅವರು SSLC ಅಲ್ಲಿ ರಾಜ್ಯಕ್ಕೆ ಫಸ್ಟ್ ಹೈಯೆಸ್ಟ್ ರ್ಯಾಂಕ್ ನಂಬರ್ 1 ಅವರು. ಹ್ಮ್. PUC ಅಲ್ಲಿ ರ್ಯಾಂಕ್ ಫಸ್ಟ್ ರ್ಯಾಂಕ್ ರಾಜ್ಯಕ್ಕೆ. ಹ್ಮ್. ಆದ್ರೂ ಕೂಡ ಆರ್ಟ್ಸ್ ತಗೊಂಡ್ರು. ಬಿಟ್ಸ್ ಪಿಲಾನಿಯಲ್ಲಿ ಇದು ಇಂಟಿಗ್ರೇಟೆಡ್ ಕೋರ್ಸ್ ಸೇರ್ಕೊಂಡ್ರು. ಹ್ಮ್. ಅಲ್ಲಿ ಬಿಟ್ಸ್ ಪಿಲಾನಿ ಹ್ಮ್. ಅಲ್ಲಿ IAS ಇಂಟಿಗ್ರೇಟೆಡ್ ಕೋರ್ಸ್ ಹೇಳ್ಕೊಡ್ತಾರೆ. ಹ್ಮ್. ಆಗಿನ ಕಾಲಕ್ಕೆ ಹ್ಮ್. ತುಂಬಾ ಚಿಕ್ಕ ವಯಸ್ಸಿಗೆ IAS ಪಾಸ್ ಮಾಡಿದ್ರು. ಹಾಗಾಗಿ ಅವರು ಬೇಗ ಹ್ಮ್. IAS ಪಾಸ್ ಮಾಡಿ ಸೇವೆಗೆ ಬಂದು ಚೀಫ್ ಸೆಕ್ರೆಟರಿ ಆಗೋದಕ್ಕೆ ಅವ್ರು ಸೀನಿಯರಿಟಿ ಅವಕಾಶ. ಹ್ಮ್. ಬಟ್ ಅವರ ಅವಧಿನೂ ಕೂಡ ಅಷ್ಟೇ ಸದ್ಬಳಕೆ ಮಾಡ್ಕೊಂಡ್ರು. ಹ್ಮ್. ತುಂಬಾ ಚೆನ್ನಾಗಿ ಮಾಡಿದ್ರು. BBMPಯಲ್ಲಿ ಸುಧಾರಣೆ ಮಾಡಿದ್ರು, ಜಲಮಂಡಳಿ ಸುಧಾರಣೆ ಮಾಡಿದ್ರು. ಹ್ಮ್. ಚೀಫ್ ಸೆಕ್ರೆಟರಿ ಆಗಿ ತುಂಬಾ ಲಾಂಗ್ ಟೈಮ್ ಇದ್ರು. ಹ್ಮ್. ಆಮೇಲೆ ಈಗ ಸರ್ಕಾರ ಅವರ ಆಡಳಿತ ವ್ಯವಸ್ಥೆ ಮೆಚ್ಚಿಕೊಂಡು ಅವ್ರನ್ನ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಕೂಡ ಆಗಿ ಮಾಡಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆ ಥರದವ್ರು ನಂಗೆ ತುಂಬಾ ಇವತ್ತಿಗೂ ಮಾದರಿ ಅಂತ ಅನ್ಸುತ್ತೆ. 13 ವರ್ಷ ಚೀಫ್ ರಿಪೋರ್ಟರ್ ಆಗಿದ್ದೆ ಅಂತಂದ್ರಲ್ಲ ಕನ್ನಡಪ್ರಭದಲ್ಲಿ, ಅಲ್ಲಿ ಅನುಭವ ಹೇಗಿತ್ತು? ಅಲ್ಲಿ ಏನೇನು ಮಾಡ್ತಾ ಇದ್ರಿ? ಕನ್ನಡಪ್ರಭ ಪತ್ರಿಕೆ ಅಂದ್ರೆ ಮೊದಲು ಸದನದಲ್ಲಿ ಹ್ಮ್. ಸದ್ದು ಮಾಡ್ತಾ ಇದ್ರು. ಹ್ಮ್. ಕನ್ನಡಪ್ರಭ ಬಂತು ಅಂದ್ರೆ ಹ್ಮ್. ಅಸೆಂಬ್ಲಿಯಲ್ಲಿ ದೊಡ್ಡ ಗಲಾಟೆ ಆಗೋ ರೀತಿ. ಹ್ಮ್. ಅಂದ್ರೆ ಕನ್ನಡಪ್ರಭದಲ್ಲಿ ನಮ್ಗೆ ಒಳ್ಳೆ ಅವಕಾಶ ಕೊಡ್ತು. ಹ್ಮ್. ಕನ್ನಡಪ್ರಭ ಫಸ್ಟ್ ನಮ್ಗೆ ಅವಕಾಶ ಕೊಟ್ಟು ಶಿವಸುಬ್ರಹ್ಮಣ್ಯ ತುಂಬಾ ಚೆನ್ನಾಗಿ ಬರೆದ್ರು. ಹ್ಮ್. ಎಸ್ಪೆಷಲ್ ಸಿವಿಕ್ ಸ್ಟೋರೀಸ್ಗಳನ್ನ ಚೆನ್ನಾಗಿ ಮಾಡಿದ್ರು. ವಿಶ್ವೇಶ್ವರ ಭಟ್ರು ಬಂದ್ಮೇಲೆ ಅದರ ಸ್ವರೂಪನೇ ಚೇಂಜ್ ಆಯ್ತು. ಕನ್ನಡಪ್ರಭ ಹ್ಮ್. ಹ್ಮ್. ಒಳ್ಳೆ ಬಿರುಗಾಳಿ ರೀತಿ ಹೋರಾಟ ಶುರು ಮಾಡಿ. ಹ್ಮ್. ನಮ್ಮ ಹತ್ರ ಎಂತೆಂತಷ್ಟು ಒಳ್ಳೆ ಸ್ಟೋರಿ ಮಾಡಿದ್ರು. ಹ್ಮ್. ಒಂದ್ಸರಿ ಗುಂಡಿ ರಿಪೇರಿ ಮಾಡಿ ಬೆಂಗಳೂರಿನ ಗುಂಡಿ ರಿಪೇರಿ ಮಾಡೋದಕ್ಕೆ ಹ್ಮ್. 300 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಬಟ್ ಗುಂಡಿಗಳು ರಿಪೇರಿ ಆಗಿಲ್ಲ ಅಂತ ಸ್ಟೋರಿ. ಹ್ಮ್. ಅದಕ್ಕೆ ವಿಶ್ವೇಶ್ವರ ಭಟ್ರು ಒಂದು ಒಳ್ಳೆ ಹೆಡ್ಲೈನ್ ಕೊಡ್ತಿದ್ದಾರೆ. ಹ್ಮ್. BBMP ಗುಂಡಿಗೆ 300 ಕೋಟಿ ರೂಪಾಯಿ ಗುಂಡಿಗೆ ಸುರಿದ BBMP ಅಂತ. ಹ್ಮ್. ತುಂಬಾ ಚೆನ್ನಾಗಿ ಸ್ಟೋರಿ. ಹ್ಮ್. ತುಂಬಾ ಅವ್ರ ಕಾಲಕ್ಕೆ ಹ್ಮ್. ಗಲಾಟೆ ಎಲ್ಲ BBMP ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಹ್ಮ್. ಹಾಗೆ ಚೆನ್ನಾಗಾಯ್ತು. ಈಗ ಪೊಲಿಟಿಕಲ್ ಸ್ಟೋರಿಗಳು ಅಧಿಕಾರಿಗಳು ಮತ್ತೆ ಮಿನಿಸ್ಟರ್ಗಳು ಇಂಟರ್ವ್ಯೂ ಮಾಡಿದ್ವಿ. ಎಲ್ಲ ಈಗಿನ ಮಿನಿಸ್ಟರ್ಗಳು ಸೇರಿ ಹ್ಮ್. ಸುಮಾರು 25-30 ಮಿನಿಸ್ಟರ್ಗಳನ್ನ ಇಂಟರ್ವ್ಯೂ ಮಾಡಿ ಹ್ಮ್. ಅವ್ರು ಹೆಂಗಿದ್ರು, ಅವ್ರ ಆದ್ಯತೆಗಳೇನು, ಹ್ಮ್. ಇದೆಲ್ಲ ಒಂದು ಅರ್ಧ ಪೇಜ್ ಬರುತ್ತೆ. ಹ್ಮ್. ಅವರೆಲ್ಲ ಖುಷಿ ಆದ್ರು. ಯಾರೂ ಮಾಡದೇ ಇರೋಂಥ ಸುಮಾರು ಹೊಸ ಪ್ರಯೋಗಗಳನ್ನ ವಿಶ್ವೇಶ್ವರ ಭಟ್ರು ನಾನು ಅರ್ಥ ಮಾಡ್ತೀನಿ. ಹ್ಮ್. ಕನ್ನಡಪ್ರಭದಲ್ಲಿ ಯಾರು ಆಗ್ಲಿಂದ ಇವತ್ತರೆಗೂ ವಿಶ್ವೇಶ್ವರ ಭಟ್ರೆ ಗುರುಗಳು ನಿಮಗೆ. ಅವ್ರೆ ಮುಂದೆನೂ ಅವ್ರು. ಈಗ ಅವರು ಏಷ್ಯಾ ಸ್ಕೂಲ್ ಆಫ್ ಜರ್ನಲಿಸಮ್ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಅವ್ರು ಪಾಠ ಮಾಡ್ತಿದ್ರು. ಮತ್ತೆ ಇದ್ರು. ಅವ್ರಿಗಿರೋ ವಾಸ್ತು ಎಕ್ಸ್ಪೀರಿಯನ್ಸ್ ಅನುಭವ ಹ್ಮ್. ಅದ್ರಲ್ಲಿ ನಮ್ಗೊಂದು 5% ಬಂದ್ರು ಗ್ರೇಟ್ ಅನ್ಸುತ್ತೆ. ಅಷ್ಟು ಅನುಭವ ಅಂತ ಅವ್ರು ಮಾಡೋ ಪ್ರಯೋಗಗಳು, ಹ್ಮ್. ವಿದೇಶಕ್ಕೆ ಕರ್ಕೊಂಡು ಹೋಗೋದು, ಅವರಿಂದ 4-5 ದೇಶ ನೋಡಂಗೆ. ಹ್ಮ್. ಮತ್ತೆ ತುಂಬಾ ಅವರಿಂದ ಕಲ್ತಿದ್ದು ಒಂದು ಸ್ವಲ್ಪ 5 ನಿಮಿಷಕ್ಕೆ ಹೇಳಕ್ಕಾಗಲ್ಲ, ಅಷ್ಟಿದೆ. ಹ್ಮ್. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆಯಾ ಅವ್ರಿಗೆ? ಎಲ್ಲ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲಿ ಹೋದ್ರು ಒಂದು ವಾರಕ್ಕೆ 3-4 ಕಾಲಂ ಬರೀತಾರೆ. ಇವತ್ತಿಗೂ ಬರೀತಾರೆ. ಯಾವ ದೇಶದಲ್ಲಿದ್ರು ಬರೀತಾರೆ. ಜೊತೆಗೆ ಅವರು ಒಂದು 80 ಪುಸ್ತಕ ಬರೀತಾರೆ. ಒಂದು 90-95-100 ದೇಶ ಸುತ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಅವ್ರ ಅನುಭವ, ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ, ಅವೆರಡೂ ಮಾಡ್ತಾ ಇದಾರೆ ಅವರು. ಹಾಗಾಗಿ ಅವ್ರ ಅನುಭವ ಬಹುಶಃ ಎಷ್ಟಿದೆ, ಅವ್ರ ಜ್ಞಾನ ಎಷ್ಟಿದೆ ಅಂತ ನಾವು ಅಳೆಯೋದು ದುಸ್ಸಾಹಸ ಆಗುತ್ತೆ. ಅದಾದ್ಮೇಲೆ ನೀವು ಪ್ರೆಸ್ ಕ್ಲಬ್ ಬಂದ್ರಿ. ಈಗ ಹಾ ಸರ್, ಪ್ರೆಸ್ ಕ್ಲಬ್ ಬಂದು ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಆಗಿದ್ರಿ. ಈಗ ಪ್ರೆಸ್ ಕ್ಲಬ್ ಅಲ್ಲಿ ನಾನು 1-2 ವರ್ಷ ಸುಮಾರು ಸೆಕ್ರೆಟರಿ ಆಗಿದ್ದೆ, ಕಮಿಟಿ ಮೆಂಬರ್ ಆಗಿದ್ದೆ, ಮತ್ತೆ ಉಪಾಧ್ಯಕ್ಷ ಆಗಿದ್ದೆ. ಸುಮಾರು ಅನುಭವ ಇತ್ತು ನನಗೆ. ಬಟ್ ಆಮೇಲೆ ಒಂದ್ಸರಿ ಜನರಲ್ ಸೆಕ್ರೆಟರಿ ಆಗಿ ಒಂದಷ್ಟು ಯಾವ ಸುಧಾರಣೆ ತರಬೇಕು ಅಂತ ಆಸೆ ಇತ್ತು. ಟ್ರೈ ಮಾಡಿದೆ 2 ಸರಿ, ಕಡಿಮೆ ಅಂತರದ ಸೋತ್ಬಿಟ್ಟೆ. ಒಂದ್ಸರಿ ಚಾಲೆಂಜ್ ಬಂತು. ಒಂದ್ಸರಿ ಗೆದ್ದು ಕೆಲಸ ಮಾಡ್ತೀನೋ ಬಿಡ್ತೀವಿ, ಗೆದ್ದು ತೋರಿಸ್ಬೇಕಲ್ಲ ಅಂತ ಒಂದು ಚಾಲೆಂಜ್ ಬಂತು. ಹಂಗಾಗಿ ಎಲ್ಲರ ಸಹಕಾರ ಆಶೀರ್ವಾದದಿಂದ ಎಲ್ಲರೂ ಪಾಪ ಯಾರು ನನಗೆ ಕಳಿಸ್ತಾರೆ ಓಟ್ ಹಾಕಿರಲಿಲ್ಲ, ಅವರು ಕೂಡ ನನಗೆ ಬೆಳ್ಳಿ ತಟ್ಟೆಗೆ ಒಂದು ಚಾನ್ಸ್ ಕೊಟ್ಟು ಕೆಲಸ ಏನೋ ಒಂದು 2 ಸಲ ಸೋತಿದ್ದಾರೆ ಅನ್ನೋ ಇದಕ್ಕೂ ಉದ್ದೇಶಕ್ಕೋಸ್ಕರ ತುಂಬಾ ಜನ ಸಹಾಯ ಮಾಡಿ ನನಗೆ ಗೆಲ್ಸಿದ್ರು. ಹೈಯೆಸ್ಟ್ ಓಟಿಂದ ಗೆದ್ದೆ. ಹಾಗಾಗಿ ಇವಾಗ ಪ್ರಧಾನ ಕಾರ್ಯದರ್ಶಿ ಆಗಿದೆ. ಒಂದಷ್ಟು ಕೆಲಸ ಮಾಡಕ್ ಶುರು ಮಾಡಿದ್ದೀನಿ. ಏನೋ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಲ್ಲ. ಪ್ರೆಸ್ ಕ್ಲಬ್ಗೆ ಒಂದಷ್ಟು ಚಟುವಟಿಕೆ ಆಗೋ ರೀತಿ ಒಂದಷ್ಟು ಏನೋ ನಡೀತಾ ಇದೆ ಅಲ್ಲಪ್ಪ, ಪ್ರೆಸ್ ಕ್ಲಬ್ ಏನೋ ಸಮಥಿಂಗ್ ಏನೋ ನಡೀತಾ ಇದೆ ಅನ್ನೋ ರೀತಿ ಒಂದು ಚರ್ಚೆ ಆಗೋ ರೀತಿ ಶುರು ಮಾಡಿದ್ವಿ. ಇನ್ನೂ ಒಂದಷ್ಟು ಮಾಡೋಕ್ಕೆ ಅವಕಾಶ ಇದೆ, ಸಮಯನೂ ಸ್ವಲ್ಪ ಇದೆ. ಆ ಕಡಿಮೆ ಅವಧಿಯಲ್ಲಿ ಪ್ರೆಸ್ ಕ್ಲಬ್ನ ಸದಸ್ಯರಿಗೆ, ವಿಶೇಷವಾಗಿ ಪತ್ರಕರ್ತರಿಗೆ ಏನೆಲ್ಲ ಒಂದಷ್ಟು ಅನುಕೂಲ ಮಾಡ್ಲಿಕ್ಕೆ ಸಾಧ್ಯ ಮಾಡಿಕೊಡ್ತೀವಿ. ಇದೊಂದು ಪತ್ರಕರ್ತರ ಪ್ರಾತಿನಿಧಿಕ ಸಂಸ್ಥೆ ಆದ್ರಿಂದ ಅವ್ರ ಯೋಗಕ್ಷೇಮಕ್ಕೂ ಆದ್ಯತೆ ಕೊಡಬೇಕು, ಪ್ರೆಸ್ ಕ್ಲಬ್ನ ಉದ್ಧಾರಕ್ಕೆ ಅಭಿವೃದ್ಧಿಗೂ ಕೂಡ ಆದ್ಯತೆ ಕೊಡಬೇಕು. ಅದನ್ನೆಲ್ಲ ಒಂದಷ್ಟು ಮಾಡ್ತಾ ಇದ್ದೀವಿ. ಏನ್ ಸುಧಾರಣೆ ಮಾಡಿದ್ವಿ ಇದ್ರ ಮಾಡಿ ತಾವು ಮಾಡೋ ತಮ್ಮ ಅಧಿಕಾರ ಅವಧಿಯಲ್ಲಿ? ನಮ್ಮ ಅವಧಿಯಲ್ಲಿ ಸಾಕಷ್ಟು ಒಂದಷ್ಟು ಪ್ರತಿ ವಾರ ನಾವು ಸಂಗೀತ ಕಾರ್ಯಕ್ರಮ, ಇಲ್ಲಿ ಫ್ಯಾಮಿಲಿಗಳಿಗೆ ಬರೋದು ಕಡಿಮೆ ಇತ್ತು.
ಅವ್ರನ್ನ ಪ್ರತಿ ಶುಕ್ರವಾರ ಶನಿವಾರ ಫ್ಯಾಮಿಲಿ ಬರೋಂಗ್ ಮಾಡ್ತಾ ಇದ್ವಿ. ಹ್ಮ್. ಅದು ಬಂದು ಅವ್ರ ಪಾಪ ಊಟ ತಿಂಡಿ ಮಾಡಿ ಸಂಗೀತ ಕೇಳಿ ಅವ್ರಿಗಂತ ಖುಷಿ ಆಗುತ್ತೆ ಬರ್ತಾರೆ. ಇದು ಒಂದು. ಇನ್ನು ಉಳಿದಂತೆ ಒಂದಷ್ಟು ಇಲ್ಲಿ ಕೆನಪಿಗೆಲ್ಲ ಹಾಳಾಗಿತ್ತು. ನಮ್ಮ ಕಮಿಟಿಯ ಮೆಂಬರ್ಗಳೆಲ್ಲ ಪದಾಧಿಕಾರಿ ಸಹಕಾರವಾಗಿ ಒಂದಷ್ಟು ಕೆನಪಿಗಳು ಹಾಕ್ಸಿದ್ವಿ. ಆಮೇಲೆ ಅದಷ್ಟು ಸ್ಪೋರ್ಟ್ಸ್ ಸಮಸ್ಯೆ ಇತ್ತು, ಹಾಲು ಅದನ್ನೆಲ್ಲ ರಿನೋವೇಷನ್ ಮಾಡ್ತಾ ಇದ್ವಿ. ಅದು ಕೆಲಸ ಸ್ಟಾರ್ಟ್ ಆಗ್ತದೆ. ಮತ್ತೆ ಇಲ್ಲೊಂದಷ್ಟು ವಾಟರ್ ಪ್ರಾಬ್ಲಮ್ ಇತ್ತು ಬಂದಾಗ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ನಡೆಯೋ ರೂಮ್ದೆಲ್ಲ ಸಮಸ್ಯೆ ಇತ್ತು, ಸುಮಾರು ಮಾಡಿದ್ವಿ. ಮತ್ತೆ ಆರೋಗ್ಯ ಶಿಬಿರಗಳು ಮಾಡಿದ್ವಿ, ಇನ್ನೊಂದಷ್ಟು ಶಿಬಿರಗಳು ಆಗೋ ಚಾನ್ಸಸ್ ಇದೆ. ಮತ್ತೆ ವಿಶೇಷವಾಗಿ ನಮಗೆ ಈ ಪ್ರೆಸ್ ಕ್ಲಬ್ಗೆ ಮಹಿಳಾ ಸದಸ್ಯರು ಹೆಚ್ಚು ಬರುವಂಗೆ ಒಂದಷ್ಟು ಕಾರ್ಯಕ್ರಮ ಮಾಡಬೇಕು. ಪ್ರಥಮ ಬಾರಿಗೆ ಮಹಿಳಾ ದಿನಾಚರಣೆ, ವಿಶ್ವ ಮಹಿಳಾ ದಿನಾಚರಣೆಯನ್ನ ಇಲ್ಲಿ ಮಾಡಿ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಿದ್ವಿ. ಹಾಗೆ ಪ್ರೆಸ್ ಕ್ಲಬ್ ಅವಾರ್ಡ್ ಅನ್ನ ಮಾಡಿದ್ವಿ. ಅವಾರ್ಡ್ ಫಂಕ್ಷನ್ ಮಾಡಿ ತುಂಬಾ ಜನಕ್ಕೆ ಗುರುತಿಸಿ ಅವ್ರಿಗೆಲ್ಲ ಪತ್ರಿಕಾ ಕ್ಷೇತ್ರಕ್ಕೆ ಅವ್ರ ಕಾಣಿಕೆಗಳು ಏನು ಅಂತ ನಾವು ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕರೆಸಿದ್ವಿ, ವಾರ್ಷಿಕೋತ್ಸವ ಚೆನ್ನಾಗಿ ಮಾಡ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೆಸ್ ಕ್ಲಬ್ಗೆ ಸದಾ ಬೆನ್ನೆಲುಬಾಗಿರುವಂತ ನಮ್ಮ KV ಪ್ರಭಾಕರ್ ಅವರು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆ KV ಪ್ರಭಾಕರ್ ಇದ್ದಾರೆ. ಅವರು ನಮ್ಮ ಪ್ರೆಸ್ ಕ್ಲಬ್ಗೆ ಪ್ರತಿ ಕಾರ್ಯಕ್ರಮಗಳು, ಪ್ರತಿ ಅಭಿವೃದ್ಧಿಯಲ್ಲೂ ಅವ್ರ ಜೊತೆಗಿದ್ದಾರೆ. ಪ್ರೆಸ್ ಕ್ಲಬ್ಗೆ ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಪ್ರೆಸ್ ಕ್ಲಬ್ ಒಂದು LED ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪ್ರತಿ ಶನಿವಾರ ನಾವು ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಅದಕ್ಕೆ ಸಹಕಾರ ಆಗಲಿ ಅಂತ LED ವ್ಯವಸ್ಥೆ ಮಾಡ್ತಿದ್ದಾರೆ. ಅದು ತುಂಬಾ ಚೆನ್ನಾಗಿ ಸದ್ಬಳಕೆ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದು ಸುಮಾರು ಪಟ್ಟಿಯಲ್ಲಿದೆ ಕಾರ್ಯಕ್ರಮಗಳು. ಮುಂದಿನ ದಿನಗಳಲ್ಲಿ ಅದು ಶಾರ್ಟ್ ಅಲ್ಲಿ ಗೊತ್ತಾಗ್ತದೆ. ಈಗ ನಮ್ಮ ಶಿವಕುಮಾರ್ ಬೆಳ್ಳಿ ತಟ್ಟೆ ಅಂದ್ರೆ ಹೆಂಗಿದೆ? ತಟ್ಟೆ ಅದು ನಮ್ಮ ತಾತ ಅದನ್ನ ಮಾಡ್ತಾರೆ. ಅದನ್ನ ಬೆಳ್ಳಿ ತಟ್ಟೆ ಒಂದು ಪತ್ರಕರ್ತ ಯಾವ್ದಾದ್ರು ಪೆನ್ ನೇಮಿಟ್ ಕತ್ತಲ ಆ ಥರ ನಾವು ಬೆಳ್ಳಿ ತಟ್ಟೆ ಅಂತ ಪ್ರಾಕ್ಟೀಸ್ ತಾತವ್ರು ಕೆಲಸ ಮಾಡ್ತೀರಿ, ಏನ್ ಮಾಡ್ತಾ ಇದ್ರು? ಅದು ಮೆಂಬರ್ ಬ್ಲಾಕ್ ಕಮಿಟಿ ಮೆಂಬರ್ ಆಗಿ ಮೈಸೂರು ಮೈಸೂರು ತಾತ ಓದಿದೆಲ್ಲ ತಮಿಳು ಬಾರ್ಡ್ರು, ಕೊಳ್ಳೇಗಾಲ ಬಾರ್ಡ್ರು, ಅವಾಗೆಲ್ಲ ಕೊಳ್ಳೇಗಾಲ ನಮ್ಮ ತಾತ ಅವಾಗ ಇದಾಗಿದೆ ಬ್ಲಾಕ್ ಮೆಂಬರ್. ದೊಡ್ಡ ವಾಸ್ಟ್ ಪ್ಲೇಸ್ ಅಲ್ಲಿ ಒಂದು ಕ್ಷೇತ್ರ ಇದ್ದಂಗೆ ಅದು. ಇಡೀ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಇಡೀ ಜಿಲ್ಲಾ ಪಂಚಾಯತ್ನ ಒಂದು ಕ್ಷೇತ್ರ. ಅಂದ್ರೆ ಬರೀತಾ ಇದ್ರು, ಓದ್ತಾ ಇದ್ರು. ಸುತ್ತಮುತ್ತ 10 ಹಳ್ಳಿಗೆ ಓದು ಬರಹ ಗೊತ್ತಿದ್ದವರು ಯಜಮಾನರು ಎಲ್ಲ ಆತರ ನಮ್ಮ ತಾತ ಇದ್ವಿ. ಹಾಗಾಗಿ ಅದನ್ನ ಅವ್ರ ಹೆಸರು ಬೆಳ್ಳಿ ತಟ್ಟೆ, ಮುಂದೆ ಅವ್ರ ಹೆಸರು ಇಟ್ಕೊಂಡಿದ್ದೀರಾ? ತಟ್ಟೆ ಅವಾಗ ಬಳಸ್ತಾ ಇದ್ರಿ ಅನ್ನೋ ಕಾರಣಕ್ಕೆ ನಾನು ಊಟಕ್ಕೆ ಬಡಿಸ್ತಾರೆ ಅದಕ್ಕೆ ಅಂತ. ಆ ಥರ ಇದೆ. ಯಾಕೆ ಅದನ್ನೇ ಮಾಡಬಾರ್ದು ಅಂತ. ಸರಿ ಸರ್, ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.